ಕಲ್ಯಾಣ ಕರ್ನಾಟಕದಲ್ಲಿ ಅಧ್ಯಕ್ಷರೇ ಅಕ್ಷರ ಕ್ರಾಂತಿಯ ಬೀಜವನ್ನು ಯಾರಾದರೂ ಬಿತ್ತಿದ್ರೆ ಶರಣಬಸಪ್ಪ ಅಪ್ಪವರು ಬಿತ್ತಾರಂತ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗುತ್ತೆ. ಮೊನ್ನೆ ಅವರ ಅಗಲಿಕೆಯಿಂದ ಲಕ್ಷಾಂತರ ಜನ ಮಳೆಯಲ್ಲಿ ನಾವು ಅವರಿಗೆ ಅಂತಂದರೆ ಸಂತಾಪ ಸೂಚನೆಗಳು ಕೊಟ್ಟು ನಾವೆಲ್ಲ ಅಲ್ಲಿ ಭಾಗವಹಿಸಿದ್ವಿ. ಎಷ್ಟು ಮಳೆ ಬಂತು ಅಧ್ಯಕ್ಷರೇ ಅಂದರೆ ಆ ಮಳೆಯಲ್ಲಿ ಎಷ್ಟೋ ಭಕ್ತರು ಅಂತಂದರೆ ಕಣ್ಣೀರಿಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿಬೇಕಾಯ್ತು. ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರೇ 40,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರುಗಳು ಇವತ್ತು ಅಲ್ಲಿದ್ದಾರೆ. 5,000ಕ್ಕೂ ಹೆಚ್ಚು ಏನಪ್ಪಂತಂದರೆ ಇವತ್ತು ಶಿಕ್ಷಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಭಾಗದಲ್ಲಿ ಅಧ್ಯಕ್ಷರೇ ನಮ್ಗೇನಾದರೂ ಯಾರಾದರೂ ಪರೋಪಕಾರಿಯಾಗಿ ಯಾರಾದರೂ ಕೆಲಸ ಮಾಡಿದಾಗ ನಮ್ಮ ಭಾಗದಾಗ ಇಡೀ ಕಲ್ಯಾಣ ಕರ್ನಾಟಕ ಭಾಗದಾಗ ಉದಾಹರಣೆ ಕೊಡ್ತಾರೆ. ನಾವೇನಾದರೂ ಯಾರಿಗಾದ್ರೂ ಸಹಾಯ ಮಾಡಿದರೆ ಬಾರಿ ಬಿಡಪ್ಪ ನಿನ್ನ ಶರಣಬಸಪ್ಪನ ದಾಸೋಹ ಇದ್ದಂಗೆ ಆದ ಅಂತ ತಿಳ್ಕೊಂಡು ಅಂದರೆ ಅವರ ದಾಸೋಹ ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಕೀರ್ತಿ ಪಡೆದಿರ್ತಕ್ಕಂಥದ್ದು. ಇವತ್ತು ಈ ಸದನದಲ್ಲಿ ಅಧ್ಯಕ್ಷರೇ ಮಂತ್ರಿಗಳು, ಶಾಸಕರು, ವಿರೋಧ ಪಕ್ಷದವರು ಇವತ್ತು ಅನೇಕ ಜನ ಏನಪ್ಪಂತಂದರೆ ನಾವು ಅವ್ರ ಹೆಸರಿಟ್ಕೊಂಡಿರ್ತಕ್ಕಂಥದ್ದು ಇದೆ. ನಮ್ಮ ತಂದೆ ತಾಯಿ ಅವರಿಗೆ ಹೆಸರಿಟ್ಟಿದ್ದಾರೆ ಅಧ್ಯಕ್ಷರು. ಇವತ್ತು ಅನೇಕ ಕೆಲಸಗಳನ್ನು ಅವ್ರು ಮಾಡಿರ್ತಕ್ಕಂಥದ್ದಿದೆ. ನಾನು ಅನೇಕ ಸಲ ಈ ಸದನದಲ್ಲಿ ಮನವಿ ಮಾಡಿದ್ದಿದೆ ಅಧ್ಯಕ್ಷರೇ, ಈ ಸರ್ಕಾರ ಏನಪ್ಪಂತಂದರೆ ಅವರಿಗೆ ಸಂತಾಪ ಸೂಚಿಸಬೇಕಾಗಿತ್ತು, ಗೌರವ ಕೊಡಬೇಕಾಗಿತ್ತು. ಅಂದರೆ ಇವತ್ತು ಹುಬ್ಳಿ, ಧಾರವಾಡ, ಬಿಜಾಪುರ ಕಡೆ ಎಲ್ಲ ಏನಪ್ಪಂತಂದರೆ ಏರ್ಪೋರ್ಟಿಗೆ ಹೆಸರಿಟ್ಟಿದೆ. ಸರ್ಕಾರ ಅವರಿಗೆ ಏನಪ್ಪಂತಂದರೆ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿದೆ. ಕಲಬುರಗಿ ಏರ್ಪೋರ್ಟಿಗೆ ಏನಪ್ಪಂದರೆ ಶರಣಬಸಪ್ಪ ಅಪ್ಪವ್ರ ಹೆಸರು ಇಡಬೇಕಂತ ತಿಳ್ಕೊಂಡು ಅನೇಕ ಲಕ್ಷಾಂತರ ಭಕ್ತರ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತಾವು ಅವಕಾಶ ಕೊಟ್ಟದಕ್ಕಾಗಿ ತುಂಬ ಧನ್ಯವಾದಗಳು ಅಧ್ಯಕ್ಷ. ಮಾನ್ಯ ಚಂದ್ರಶೇಖರ್ ಸ್ವಾಮೀಜಿ ಅವರಿಗೂ ನಮ್ಮ ಸಂತಾಪಗಳನ್ನು ತಿಳಿಸ ಬಯಸ್ತೀವಿ ಅಧ್ಯಕ್ಷ.